ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಜಾತ್ಯತೀತತೆಯ ಮುಖವಾಡವನ್ನು ಹಾಕಿರುವಂಥ ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲಾಗಿದೆ. ಇಲ್ಲಿವರೆಗೆ ಕೂಡ ಕಾಂಗ್ರೆಸ್ ಪಕ್ಷ ಏನು ಹೇಳ್ತಿತ್ತು ಅಂದರೆ ನಾನು ಜಾತ್ಯತೀತ ಅಂತ ಹೇಳ್ತಾ ಇತ್ತು. ಯಾವ ದಿವಸ ಶ್ರೀರಾಮ ಮಂದಿರದ ಆಹ್ವಾನವನ್ನು ತಿರಸ್ಕರಿಸಿತೋ ಅದೊಂದು ಮತೀಯವಾದಂಥ ರಾಜಕೀಯ ಪಕ್ಷ ಅನ್ನೋದಕ್ಕೆ ಇವತ್ತು ಸ್ಪಷ್ಟವಾದಂಥ ಆದೇಶ ಮತ್ತು ಆಧಾರಗಳು ಸಿಗ್ತಾ ಇದೆ. ನನ್ನ ಅತ್ಯಂತ ಆತಂಕ ಇರುವುದೇನಂತ ಹೇಳಿದರೆ, ಒಂದು ಶ್ರೀರಾಮ ಮಂದಿರವನ್ನು ಇಡೀ ದೇಶ ಇಡೀ ಜಗತ್ತು ಒಟ್ಟಾಗಿ ಪ್ರೀತಿಸುವಂಥ ಸಂದರ್ಭ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಮಾಡಿರುವಂಥ ಹಿನ್ನೆಲೆ, ಭಕ್ತಾದಿಗಳೇ ಹಾಕಿರುವಂಥ ದೇಣಿಗೆ ಮೂಲಕ ಸಂಗ್ರಹ ಮಾಡಿರುವಂಥ ಒಂದು ಅದ್ಭುತವಾದಂಥ ದೇವಸ್ಥಾನ, ಈ ಐತಿಹಾಸಿಕ ವಿಚಾರದಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ ಬಂದು ಭಾಗವಹಿಸುವುದನ್ನು ಬಿಟ್ಟು ಅದನ್ನು ಬಹಿಷ್ಕರಿಸ್ತೇವೆ ಅಂತ ಕಾಂಗ್ರೆಸ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅವರು ಇಲ್ಲಿವರೆಗೆ ಅದನ್ನೇ ಮಾಡಿದರು. ಇಡೀ ಭಾರತದ ಎಲ್ಲ ಪಕ್ಷದಲ್ಲಿರುವಂಥ ಹಿಂದೂಗಳಿರುವಂಥ ಆತಂಕ ಏನಂದರೆ, ಒಂದು ಸಾರಿ ಕಾಂಗ್ರೆಸ್ನವರು ರಾಮನೇ ಕಾಲ್ಪನಿಕ ಅಂತೇಳಿ ಎಪಿಸೋದ್ ಕೊಟ್ಟರು ಸುಪ್ರೀಂ ಕೋರ್ಟಿಗೆ. ನಂತರ ರಾಮ ಜನ್ಮಭೂಮಿಯ ಶಿಲಾನ್ಯಾಸ ಸಂದರ್ಭದಲ್ಲಿ, ರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಬಂದರು. ಅವೆಲ್ಲವನ್ನು ಮರೆತು ಹಿಂದೂಗಳು ಅವ್ರ ಬಗ್ಗೆ ಸಾನುಭೂತಿಯಿಂದ ಇದ್ದರೆ, ಇವತ್ತು ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಬಹಿಷ್ಕಾರ ಮಾಡಿದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಒಂದು ಮತೀಯಕ್ಕೆ ಸೀಮಿತವಾದಂಥ ಒಂದು ಪಕ್ಷ ಅನ್ನೋದು ಇವತ್ತು ಜಗಜ್ಜಾರ ಇದೆ. ಇದು ಅತ್ಯಂತ ಖಂಡನೀಯ. ಇದರ ಫಲಿತಾಂಶದ ಫಲವನ್ನು ಕಾಂಗ್ರೆಸ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಉಣ್ಣುತ್ತೆ. ಈಗ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹಿಂದೂಗಳನ್ನು ಒಗ್ಗೂಡಿಸಬೇಕಾದಂಥ ಒಂದು ಕಾರ್ಯಕ್ರಮ ಬಿಜೆಪಿಯವರ ರಾಜಕೀಯದಿಂದ ಹಿಂದೂಗಳನ್ನು ಯಾರಿಗೂ ಸಿದ್ದರಾಮಯ್ಯನವರು ಯಾವ ಆತಂಕೂ ಬೇಡ, ಅವ್ರನ್ನ ಬಿಟ್ಟು ಉಳಿದ ಎಲ್ಲ ಹಿಂದೂಗಳು ಒಟ್ಟಾಗಿದ್ದಾರೆ ರಾಮ ಮಂದಿರಕ್ಕೆ. ಸಿದ್ದರಾಮಯ್ಯ ಹಿಂದೂ ಅಲ್ಲ ಅಂತೀರಿ ಸರ್? ನಾನಾಗಿ ಹೇಳಲಿಲ್ಲ, ಆದರೆ ಹಿಂದೂಗಳೆಲ್ಲ ಒಟ್ಟಾಗಿದ್ದಾರೆ ಅನ್ನುವಾಗ ಸಿದ್ದರಾಮಯ್ಯ ತಾನು ಒಳಗಿರಬೇಕು ಹೊರಬಿರಬೇಕು ಅಂತ ತೀರ್ಮಾನ ಮಾಡಲಿ ಅಂತ ಹೇಳಿ ನಾನು ಸಿದ್ದರಾಮಯ್ಯ ಒಂದ್ಸರಿ ಹೇಳ್ತಾರಲ್ಲ, ಒಂದು ನಾನು ಹಿಂದೂನೇ, ಹಿಂದುತ್ವ ಒಪ್ಪಲ್ಲ ಅಂತ. ಅದು ಹೆಂಗದ ಅರ್ಥ? ಕನಕಪುರದ ಬಂಡೆ, 3 ಉಪಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಕನಕಪುರದ ಬಂಡೆ ಗಟ್ಟಿಯಾಗ್ತಾ ಇರುವುದನ್ನು ಕಂಡಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ, ಅವರ ಪಕ್ಷ 3 ಉಪಮುಖ್ಯಮಂತ್ರಿಗಳನ್ನು ಸಿದ್ಧ ಮಾಡ್ತಾ ಇಲ್ಲ. ಕನಕಪುರದ ಬಂಡೆಯನ್ನು ಕೆಡವಲಿಕ್ಕೆ 3 ಸಲಾಕೆಗಳನ್ನು ನಿರ್ಮಾಣ ಮಾಡಿದೆ. 3 ಉಪಮುಖ್ಯಮಂತ್ರಿಗಳು ಅಂತ ಅವರು ಹೇಳ್ತಾ ಇದ್ರು ಕೂಡ ಬಂಡೆಯನ್ನು ಕೆಡವಲಿಕ್ಕೆ 3 ಸಲಾಕೆಗಳನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ. ನನಗನ್ನಿಸುತ್ತೆ ಆ ಬಂಡೆ ಒಂದು ಉರುಳಬಹುದು ಅಥವಾ ಸಿದ್ದರಾಮಯ್ಯನ ಮೇಲೆ ಬೀಳಬಹುದು. ಏನೋ ಒಂದು ಅನಾಹುತ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಅಂತ ಅನಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.